ಇನ್ನು ನೆಕ್ಸ್ಟ್ ದಸರಾ ಉದ್ಘಾಟಕರನ್ನ ಬದಲಾಯಿಸಬೇಕು ಅನ್ನೋ ವಿಚಾರದಲ್ಲಿ ವಾಕ್ಸಮರ ಆಗ್ತಾ ಇತ್ತಲ್ಲ, ಈ ವಾಕ್ಸಮರ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಚಾಮುಂಡಿ ಬೆಟ್ಟದ ವಿವಾದ ಬೇರೆ ಮಧ್ಯದಲ್ಲಿ ಬಂದಿದೆ. ಚಾಮುಂಡಿ ಬೆಟ್ಟದ ವಿವಾದಕ್ಕೆ ರಾಜಮಾತೆ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರಾಜಮಾತೆ ಪ್ರಮೋದಾದೇವಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂ ಸ್ವತ್ತಲ್ಲ ಅನ್ನೋ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಅವ್ರು ಹೇಳಿದ್ದೇನು ಅಂತಂದ್ರೆ, ಈ ವರ್ಷ ನಡೆಸಲು ಉದ್ದೇಶಿಸಿರುವ ದಸರಾ ಕಳವಳಕಾರಿ. ಬೆಟ್ಟದ ಸುತ್ತ ನಡೆಯುತ್ತಿರುವ ರಾಜಕೀಯ ನಿಜಕ್ಕೂ ಬೇಸರ ತರಿಸಿದೆ. ವಿಜಯದಶಮಿ, ನವರಾತ್ರಿ ಎಲ್ಲವೂ ನಮ್ಮ ಆಚರಣೆ. ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ಅಂತಂದಿದ್ದಾರೆ ಪ್ರಮೋದಾದೇವಿಯವರು. ಎಲ್ಲ ತಪ್ಪು ಕಲ್ಪನೆ, ಸಂಘರ್ಷ ನಿವಾರಣೆ ಆಗಬೇಕಾಗಿದೆ ಆದಷ್ಟು ಬೇಗ. ಹೀಗಂತ ಮಾಧ್ಯಮ ಪ್ರಕಟಣೆಯ ಮೂಲಕ ಪ್ರಮೋದಾದೇವಿಯವರು ಬೇಸರವನ್ನ ವ್ಯಕ್ತಪಡಿಸಿರೋದು. ದಸರಾ ಉದ್ಘಾಟಕರನ್ನ ಬದಲಾಯಿಸಬೇಕು ಅನ್ನುವಂತಹ ವಾಕ್ಸಮರದಿಂದ ಶುರುವಾದಂತಹ ವಿಚಾರ ಇದು. ಈಗ ಬೆಟ್ಟದ ವಿಚಾರದ ತನಕನೂ ಕೂಡ ಬಂದಿದೆ. ರಾಜಮಾತೆ ಪ್ರಮೋದಾದೇವಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು, ಪತ್ರ ಬರೆದಿದ್ದೇನು ಅಂತಂದ್ರೆ, ಈ ವರ್ಷ ರಾಜ್ಯ ಸರ್ಕಾರ ನಡೆಸೋಕೆ ಉದ್ದೇಶಿಸಿರೋ ದಸರಾ ಆಚರಣೆಗಳು, ಅದರಲ್ಲೂ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಸುತ್ತ ರಾಜಕೀಯ ನಡೀತಾ ಇರೋದ್ರಿಂದಾಗಿ ತೀವ್ರ ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ಆಮೇಲೆ ಈ ವರ್ಷ ಅಂದರೆ 2025ರ ನಾಡಹಬ್ಬ ಉದ್ಘಾಟನೆಗೆ ಆಹ್ವಾನಿಸಲಾದ ಗಣ್ಯರ ಆಯ್ಕೆಯು ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣ ಆಗಿದೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಅನ್ನೋ ರೀತಿಯಾದಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದಾದವು. ಅದು ಹಿಂದೂ ದೇವಸ್ಥಾನವಲ್ಲದಿದ್ದರೆ ಅದನ್ನು ಎಂದಿಗೂ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ತರ್ತಾ ಇರಲಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ರಾಜಮಾತೆ ಪ್ರಮೋದಾದೇವಿಯವರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ನಾನು ಹೇಳ್ತಾ ಇದ್ದೆ, ದಸರಾ ಉದ್ಘಾಟಕರನ್ನ ಬದಲಾಯಿಸಬೇಕು ಅನ್ನೋ ವಿಚಾರದಲ್ಲಿ ಶುರುವಾದಂತಹ ವಾಕ್ಸಮರ ಈಗ ಚಾಮುಂಡಿ ಬೆಟ್ಟದ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ರಾಜಮಾತೆಯವರು ಏನೇನಂದ್ರು ಅಂತ. ಹೌದು ಶರತ್, ಏನು ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ದಸರಾ ಮಹೋತ್ಸವ ಉದ್ಘಾಟಕರಿಂದ ಶುರುವಾದಂತಹ ಗಲಾಟೆ ಚಾಮುಂಡಿ ಬೆಟ್ಟದ ಸುತ್ತಲೂ ಕೂಡ ನಡೀತಿರುವಂತದ್ದು. ಈ ಬಗ್ಗೆಯಾಗಿ ಕೂಡ ರಾಜಮಾತೆ ಪ್ರಮೋದಾದೇವಿ ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸುವುದರ ಮುಖಾಂತರವಾಗಿ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು ನೋಡಬಹುದಾಗಿರುವಂತದ್ದು. ಏನು ಪ್ರಮುಖವಾಗಿ ದಸರಾ ಉದ್ಘಾಟಕರಲ್ಲಿ ಕೂಡ ಏನು ಅಪಸ್ವರ ಬರ್ತಾ ಇತ್ತು. ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಏನು ಜಟಾಪಟಿ ಶುರುವಾಗಿತ್ತು. ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ದೇವಸ್ಥಾನ ಏನಿದೆ ಅದು ಹಿಂದೂ ದೇವರಲ್ಲ ಅಂತ ಹೇಳಿಕೆ ವಿಚಾರವಾಗಿ ಕೂಡ ಪ್ರಮೋದಾದೇವಿ ಅವರು ಮತ್ತೆ ಸ್ಥಳೀಯರು ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಇದು ಹಿಂದೂಗಳ ದೇವಸ್ಥಾನ ಆಗಿಲ್ಲ ಅಂತ ಹೇಳಿದ್ರೆ ಕೂಡ ಮುಜರಾಯಿ ಇಲಾಖೆಗೆ ಬರ್ತಿರ್ಲಿಲ್ಲ. ನವರಾತ್ರಿ ಉತ್ಸವ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಧಾರ್ಮಿಕ ಆಚರಣೆ ಆಗಿರುವಂತದ್ದು. ಏನು ದಸರಾ ಉದ್ಘಾಟಕರಲ್ಲಿ ಶುರುವಾದಂತಹ ಗಲಾಟೆ ಕೂಡ ಚಾಮುಂಡಿ ಬೆಟ್ಟದಲ್ಲಿ ತಲುಪಿರುವಂತಹ ವಿಚಾರವಾಗಿ ಸ್ಥಳೀಯರು ಮತ್ತೆ ರಾಣಿ ಪ್ರಮೋದಾದೇವಿಯವರ ಅಸಮಾಧಾನ ಏನಿದೆ ಇದು ಕೂಡ ಈ ಬಾರಿ ನಡೆಯುವಂತಹ ದಸರಾಕ್ಕೆ ಭಾರಿ ಒಂದು ಕಾರಣವಾಗಿರುವಂತದ್ದು. ಪ್ರಮುಖವಾಗಿ ಚಾಮುಂಡಿ ಬೆಟ್ಟದ ಸುತ್ತಲೂ ನಡೆದಿರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಈ ಬಾರಿ ನಡೆಯುವಂತಹ ಗಣೇಶ ಚತುರ್ಥಿಯಂದು ಅದಕ್ಕೆ ಎಲ್ಲವೂ ಕೂಡ ನಿವಾರಣೆ ಆಗಬೇಕು. ಗಣೇಶ ಎಲ್ಲವನ್ನೂ ಕೂಡ ನಿವಾರಣೆ ಮಾಡಬೇಕು. ದಸರಾವನ್ನ ಕೂಡ ಸುಸೂತ್ರವಾಗಿ ನಡೆಸಬೇಕು. ವಿಜಯದಶಮಿ ದಿನದಿಂದ ಮತ್ತೆ ನವರಾತ್ರಿ ಉತ್ಸವ ಏನು ನಮ್ಮ ಆಚರಣೆ ಆಗಿರುವಂತದ್ದು ಇದು ಯಾವುದೇ ರೀತಿ ಅಡ್ಡಿ ಆತಂಕಗಳಿಗೆ ನಡೀಬೇಕೆಂಬುದು ಕೂಡ ರಾಣಿ ಪ್ರಮೋದಾದೇವಿ ಅವರ ಒಂದು ಅಸಮಾಧಾನ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.